ಎರಡನೇ ಪಂದ್ಯ ಆರಂಭವಾಗಿದೆ. ದಾಳಿಯಲ್ಲಿ ಚಿಕ್ಕಬಳ್ಳಾಪುರ ತಂಡದ ಒಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರ ಹೇಮಂತ ಅದ್ಭುತವಾದಂತಹ ಒಂದು ಎಂಟು ವಾಪಸ್ ಆದ್ರು. ಈ ಬಾರಿ ದಾಳಿಯಲ್ಲಿ ಶಶಾಂಕ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ ಕಂಚಿನ ಪದಕವನ್ನು ಸಹ ಸೌತ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಪಡೆದಂತಹ ಆಟಗಾರ. ಒಂದು ಡೈವಿಂಗ್ ಟ್ಯಾಕಲ್ ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ. ಈ ಒಂದು ಕಬಡ್ಡಿ ಪಂದ್ಯಗಳನ್ನ S7 ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನು ಸಹ ಮಾಡಲಾಗ್ತಾ ಇದೆ. ದಾಳಿಯಲ್ಲಿ ಹೇಮಂತ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಚಿಕ್ಕಬಳ್ಳಾಪುರ ಮೂಲದ ಆಟಗಾರ ಭಾಸ್ಕರ್ ಅವರನ್ನು ಔಟ್ ಮಾಡುವಲ್ಲಿ ಯಶಸ್ವಿಯಾಗಿ ತಂಡಕ್ಕೆ ವಾಪಸ್ ಆಗಿದ್ದಾರೆ. 4-0 ಪಂದ್ಯ. ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಹೇಶ್ 7 ಆಟಗಾರ ನಡುವೆ ಒಂದೊಳ್ಳೆ ಡಿಫೆನ್ಸ್ ಅನ್ನು ಸೆಟ್ ಮಾಡಿರುವಂತಹ ಚಿಕ್ಕಬಳ್ಳಾಪುರ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಸಿದ್ದೇಶ್ವರ ಅವರು ಜಯದೇವ್ ಹಾಸ್ಪಿಟಲ್ ಆಗಮಿಸಿದರೆ ಅವರಿಗೆ ನಮ್ಮ ನಾಡದೊರೆ ರಾಜವೀರ ಮಧುಕರ್ ನಾಯಕ ಯುವ ಬ್ರಿಗೇಡ್ ವತಿಯಿಂದ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಸಿದ್ದೇಶ್ವರ ಅವರು ಹಿರಿಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದವರಿಗೆ ಆತ್ಮೀಯವಾದಂತಹ ಸ್ವಾಗತ. ಸ್ಕೋರ್ ಅನ್ನ ಸಮಬಲಕ್ಕೆ ತೆಗೆದುಕೊಂಡಿದ್ದಾರೆ. ಮತ್ತೆ ದಾಳಿಯಲ್ಲಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಪ್ರಮುಖ ದಾಳಿಗಾರ ಮಹೇಶ ಅದ್ಭುತವಾದಂತಹ ಒಂದು ಸೈಡ್ ಜಂಪ್ ಕ್ಷಣಾರ್ಧದಲ್ಲಿ ರೈಟ್ ಕಾರ್ನರ್ ಭಾಗದಿಂದ ಮಾಡು ಇಲ್ಲವೇ ಮಡಿ. ಉತ್ತಮವಾದಂತಹ ಒಂದು ಟ್ಯಾಕಲ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಆಟಗಾರರಿಂದ. बन्ने बेगा ये ಬೇರೆ ಆಯ್ತು ಆಯ್ತು 6-4 ಮತ್ತೊಂದು ಅಂಕವನ್ನು ಕಲೆ ಹಾಕಿದ್ದಾರೆ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ರವಿಕುಮಾರ್ ರವರು ಸ್ಥಳೀಯ ಇದೇ ವಿಜಯನಗರದ ಮೂಲದವರೇ ಮುಖ್ಯ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದರು. ಹಾಗೆ ಶ್ರೀಯುತ ಸಂಪತ್ ರವರು ಹಾಗೆ ಶ್ರೀಯುತ ಪ್ರಕಾಶ್ ರವರು ಈ ಪಂದ್ಯದ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆ ಅಸಿಸ್ಟೆಂಟ್ ಸ್ಕೋರರ್ ಆಗಿ ಶ್ರೀಯುತ ವೇಣುಗೋಪಾಲ್ ರವರು ಹಾಗೂ ಶ್ರೀಯುತ ಸಂದೀಪ್ ರವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸ್ಕೋರರ್ ಆಗಿ ಶ್ರೀಯುತ ಮೋಹನ್ ರವರು, ಥರ್ಡ್ ರೈಟ್ ರೆಕಾರ್ಡ್ ಆಗಿ ಶ್ರೀಯುತ ನರಸಿಂಹಮೂರ್ತಿ ರವರು ಇದೇ ವಿಜಯನಗರ ಕಬಡ್ಡಿ ಕ್ಲಬ್ನಲ್ಲಿ ಸಹ ಆಡಿ ರಾಷ್ಟ್ರಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿರುವಂತಹ ಶ್ರೀಯುತ ನರಸಿಂಹಮೂರ್ತಿ ರವರು ಪ್ರಸ್ತುತ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ LED ಸ್ಕೋರ್ ಬೋರ್ಡ್ ಆಪರೇಟರ್ ಆಗಿ ಶ್ರೀಯುತ ಸಂಜಯ್ ನಾಗ್ನಳ್ಳಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ.
ಹಾಗೆ LED ಸ್ಕೋರ್ ಬೋರ್ಡ್ ಆಪರೇಟರ್ ಆಗಿ ನಮ್ಮ S7 ಸ್ಪೋರ್ಟ್ಸ್ನ ಶಿವು ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ S7 ಸ್ಪೋರ್ಟ್ಸ್ನ ಕ್ಯಾಮ್ರಾಮನ್ ಆಗಿ ಶ್ರೀನಿವಾಸ್ ಅವರು ಹಾಗೆ ರಜತ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಇನ್ನೊಂದು ಭಾಗದಲ್ಲಿ ಮುನ್ರೆಡ್ಡಿ ಹಾಗೂ ಶಂಕರ್ ಅವರು ಕಾರ್ಯನಿರ್ವಹಿಸ್ತಾರೆ. ಬೆಂಗಳೂರು ಪಶ್ಚಿಮ ವಿಭಾಗದ ದಕ್ಷ IAS IPS ಅಧಿಕಾರಿಯಾಗಿರುವಂತಹ ಶ್ವೇತ ಗಿರೀಶ್ ಸರ್ ಅವರು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮದೇ ಆದಂತಹ ದಕ್ಷ ಅಧಿಕಾರದ ಮೂಲಕ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದು ರೀತಿಯಲ್ಲಿ ರೋಲ್ ಮಾಡೆಲ್ ಆಗಿದ್ದಂತ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿ ಹರಿಕಾರರು ಆಗಿರುವಂತಹ ಸನ್ಮಾನ್ಯ ಶ್ವೇತ ಪ್ರಿಯಕೃಷ್ಣ ಸರ್ ಅವರು ಸಂಜೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಈ ಬಾರಿ ಚಿಕ್ಕಬಳ್ಳಾಪುರ ತಂಡದ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಚಿಕ್ಕಬಳ್ಳಾಪುರದ ಸ್ಯಾಂಡಿ ನಾಲ್ಕಾಟ್ಕರ್ ನಡುವೆ ರಾಕೇಶ್ ಅವರಿಂದ ಅದ್ಭುತವಾದಂತಹ ಟ್ಯಾಕಲ್. ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ ರಾಕೇಶ್ ಶ್ರೇಷ್ಠ ಡಿಫೆಂಡರ್ ಆಗಿ ಬಸವನಗುಡಿ ತಂಡದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. 7 ಜರ್ಸಿ ಧರಿಸಿದಂತಹ ಆಟಗಾರ. ಸ್ವಲ್ಪ ವಿರಾಮದ ಕೋರಿಕೆಯನ್ನು ತೆಗೆದುಕೊಂಡು ವಾಪಸ್ ಆಗಿದ್ದಾರೆ. ಇದರೊಂದಿಗೆ ಸ್ಕೋರ್ 10-10ರಲ್ಲಿ ಸಮಬಲ ಹೋರಾಟದೊಂದಿಗೆ ಪಂದ್ಯ ಸಾಗ್ತಾ ಇದೆ. ಎರಡು ಬಲಿಷ್ಠ ತಂಡಗಳು ಬೆಂಗಳೂರಿನ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಎದುರಿಸ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ತಂಡವನ್ನ. ರೈಟ್ ಕಾರ್ನ್ ಭಾಗದಲ್ಲಿ ಬಸವನಗುಡಿ ತಂಡದಲ್ಲಿ ಭರತ ಧರಿಸಿದಂತಹ ಶ್ರೇಷ್ಠ ಡಿಫೆಂಡರ್ ಭರತ್ ಈ ಬಾರಿಯ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡದ ನಾಯಕನಾಗಿ ಸೌತ್ ಝೋನ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ತಂಡ ಈ ಬಾರಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿತ್ತು. ಆ ತಂಡದ ನಾಯಕನಾಗಿ ಸಹ ಕಾರ್ಯನಿರ್ವಹಿಸಿದ ಅನುಭವ ಇದೆ. ಆದರೆ ಈ ಬಾರಿ ಕೊಂಚ ವೈಫಲ್ಯತೆಯನ್ನು ಅನುಭವಿಸಿದ್ದಾರೆ. ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಶಶಾಂಕ ಸಾಕಷ್ಟು ಪ್ರಯತ್ನವನ್ನು ನಡೆಸಿಕೊಂಡ್ರೆ ಸಹ ಡಿಫೆನ್ಸ್ ಭಾಗದಲ್ಲಿ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಅಲ್ಲಿ ಕಾಣಬಹುದಾಗಿತ್ತು. ದಾಳಿಯಲ್ಲಿ ಮಿಥುನ್ ಎಂಟಿ ರಾಟನ್ಗೆ ವಾಪಸ್ ಆದ್ರು. ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಹೇಶ್ ಭಟ್ಕಳ ನಾಲ್ಕಾಟ್ಕೆ ನಡುವೆ ವೇಗದ ದಾಳಿಗಾರ ತನ್ನ ಚುರುಕಿನ ಪಾದಗಳ ಚೆಲ್ಲೆಯೊಂದಿಗೆ ಸಾಕಷ್ಟು ಪ್ರಯತ್ನ. ಲೆಫ್ಟ್ ಕಾರ್ನರ್ ಭಾಗದಿಂದ ಡೈವಿಂಗ್ ಆಂಕಲ್ ಹೊಂಡ ಯತ್ನ ಇತ್ತು. ಆದ್ರೆ ಜರ್ಕಿಂಗ್ ಅನ್ನ ತೆಗೆದುಕೊಳ್ತಾ ಮಿಡ್ಡನ್ ರೀಚ್ ಆದ್ರು. 11-11 ಸಮಬಲ ಹೋರಾಟದಲ್ಲಿ ಪಂದ್ಯ. ರಾಜವೀರ ಮದಕರಿ ನಾಯಕರ ಜಯಂತ್ಯೋತ್ಸವದ ಪ್ರಯುಕ್ತ ಮದಕರಿ ಕಪ್ ಸೀಸನ್ 2 ನಿನ್ನೆ ಆರಂಭಗೊಂಡ ಈ ಒಂದು ಸುಂದರ ಕಬಡ್ಡಿ ಪಂದ್ಯಾವಳಿ ಏಕಾಂಗಿಯಾಗಿ ಬ್ಲಾಕ್ ಮಾಡುವ ಪ್ರಯತ್ನ ಇತ್ತು. ರಾಕೇಶ್ ಎಂಟಿ ರಾಟನ್ಗೆ ವಾಪಸ್ ಆಗಿದ್ದಾರೆ. ಶಶಾಂಕ ಒಬ್ಬ ಬಲಿಷ್ಠ ದಾಳಿಗಾರ, ಕಬಡ್ಡಿಗೆ ಹೇಳಿ ಮಾಡಿಸಿದ ಒಂದು ಫಿಟ್ನೆಸ್ ಅನ್ನು ಹೊಂದಿದ್ದಾನೆ. ನಿರಂತರವಾಗಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಅದು ಎಂಟಿ ರಾಟನ್ಗೆ ವಾಪಸ್ ಆದ. ಇದು ದ್ವಿತೀಯ ಹಂತದ ಇದೀಗ ಆರಂಭವಾಗಿದೆ. ಶಶಾಂಕ
ದ್ವಿತೀಯಾರ್ಧದ ಆರಂಭಿಕ ಹಂತದಲ್ಲಿ ಒಂದು ಅದ್ಭುತವಾದಂತಹ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಒಂದು ಅಂಕವನ್ನು ಪಡೆದುಕೊಳ್ತಾ ಸ್ಕೋರ್ ಅನ್ನು ಸಮಬಲಗೊಳಿಸಿಕೊಂಡಿದ್ದ 12 ಈಚ್ ಚಿಕ್ಕಬಳ್ಳಾಪುರ ತಂಡದ ಹೇಮಂತ ಉತ್ತಮವಾದಂತಹ ಟಚ್ ಮೂಲಕ ಒಂದು ಅಂಕವನ್ನ ಪಡೆಯಲು ಯಶಸ್ವಿಯಾಗಿದ್ದಾರೆ. in favor of ಚಿಕ್ಕಬಳ್ಳಾಪುರ. ಲೈಟ್ ಕಿಟ್ ಎಲ್ಲ ಕಾಣಿಸ್ತಾ ಇದೆ, ಹಿಂಗೆ ಡೌನ್ ಮಾಡಿ ಯಾರು ಇಲ್ವಲ್ಲ, ಅದು ಹೇಳ್ಕೊಡ್ಬೇಕಲ್ಲ. ದಾಳಿಯಲ್ಲಿ ಮಹೇಶ ವೇಗದ ಪಾದಗಳ ಚಲನೆಗೆ ಅಂಕಕ್ಕಾಗಿ ಪ್ರಯತ್ನ, ಭಾರಿ ಡ್ಯಾಶ್ ಹೊಡೆಯುವ ಪ್ರಯತ್ನ ಹೇಮಂತನಿಂದ ಬಲಿಷ್ಠವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಕ್ಯಾಪ್ಟನ್ ಆಫ್ ನವಚೇತನ ಪ್ರಚಾರಕರ ಬಳಿ ಬನ್ನಿ, ಎಂಟ್ರಿ ಕೊಡಿ. ನೋಡಿ ಎಂಟ್ರಿ. ಸೂಪರ್ ಟಿಕ್ ಲಾನ್ ಆಗಿದೆ. ಗಿರೀಶ್ ನವಚೇತನ ತಂಡದ ನಾಯಕ ಗಿರೀಶ್ ಅವರು ಕೂಡಲೇ ಪ್ರಚಾರಕರ ಬಳಿ ಬನ್ನಿ. ಎಲ್ಲರ ಜೊತೆಗೆ ಮೋಹನ್ ನವಚೇತನ ಬಾಮ 16-12 in favor of ಚಿಕ್ಕಬಳ್ಳಾಪುರ. ಸೂಪರ್ ಟಿಕ್ ಲಾನ್ ಆಗಿದೆ. ಇಬ್ಬರು ಆಟಗಾರರ ನಡುವೆ ಹೇಮಂತ ಮೂವರು ರಾಷ್ಟ್ರೀಯ ಆಟಗಾರರು ಈ ಬಾರಿ ಭಾರತದಿಂದ ಡಬಲ್ ಆಂಕಲ್ ಹೊರಗೆ ಬಂದಿದೆ. ಕಾತೋಡೋಣ ಸ್ಟ್ರಗಲ್ ನಡೀತಾ ಇದೆ. ನಿರಂತರವಾದಂತಹ ಹೋರಾಟಕ್ಕೆ ಇಲ್ಲಿ ಫಲ ಸಿಗುತ್ತಾ. ಸೂಪರ್ ಟ್ಯಾಕಲ್ 2 ಪಾಯಿಂಟ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. ಹಾಗೆ ಡಿಫೆಂಡರ್ಸ್ ಇಲ್ಲಿ ಅಂಕಣದಿಂದ ಹೊರ ನಡೆದ್ರು. ಆ ಒಂದು ಅಂಕ ಇಲ್ಲಿ ಚಿಕ್ಕಬಳ್ಳಾಪುರ ತಂಡಕ್ಕೆ ಸೇರ್ಪಡಾಗಿದೆ. ಒಂಚೂರು ಮುಂದೆ ಬರಲ್ಲ ನೀನು. ಈ ಒಂದು ಕಾರ್ಯಕ್ರಮಕ್ಕೆ ಬಂಕ್ ಮುನಿಯಪ್ಪರವರ ಸುಪುತ್ರ ಶ್ರೀಯುತ ದಿನೇಶ್ ಶಿಡ್ಲಘಟ್ಟರವರು ಆಗಮಿಸಿದ ಅವರಿಗೆ ನಾಡಿದರೆ ರಾಜ್ಯದ ಮದಕರಿ ನಾಯಕ ಯುವ ಬ್ರಿಗೇಡ್ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೆ ಸೂಪರ್ ಟಿಕ್ ಲಾನ್ ಆಗಿದೆ. ಭರತ್ ಹಾಗೂ ರಾಕೇಶ್ ನಡುವೆ ಚಿಕ್ಕಬಳ್ಳಾಪುರ ತಂಡದ ಯುವ ಪ್ರತಿಭೆ ಮಿಥುನ್. ರೈಡರ್ ಇಸ್ ಔಟ್. ಆರ್ಗ್ಯೂ ಮಾಡುವಂತಿಲ್ಲ. ತೀರ್ಪುಗಾರರ ತೀರ್ಮಾನಕ್ಕೆ ಆಟಗಾರರು ಬದ್ಧರಾಗಿರಬೇಕು. ಲಾಬಿಯನ್ನ ಪ್ರವೇಶ ಮಾಡಿ ಇಲ್ಲಿ ಮಿಸ್ಟೇಕ್ ಮಾಡಿದ್ರು. ಸೂಪರ್ ಟ್ಯಾಕಲ್. ಶಶಾಂಕ third right. It's a 2 off tie. ಮಾಡು ಇಲ್ಲವೇ ಮಾಡಿ ಕರು ಯಮ್ಮರ್ ಅಂಕವನ್ನು ಪಡೆಯಬೇಕಾದಂತ ಒತ್ತಡ ತಾಳಿ ಕಂಡಿದ್ದ. ಕಾತೊಡೋಣ. ಈ ಒಂದು ಸಂದರ್ಭದಲ್ಲಿ ಅದ್ಭುತವಾದಂತ ಟ್ಯಾಕಲ್ ಮಿಡ್ ಲೈನ್ ಹಂತದಲ್ಲಿ ಭರತ್, ರಾಕೇಶ್ ಹಾಗೂ ಮಹೇಶ್ ಅದ್ಭುತವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. Third line. It's a 2 or tie. ಮಾಡು ಇಲ್ಲವೇ ಮಾಡಿ ಒಂದಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಮೂವರು ಡಿಫೆಂಡರ್ ನಡುವೆ ಮಹೇಶ್ವರಿಗೆ ಒತ್ತಡ ಇದೆ. Diving double ankle hold. Yeah, super tackle.
ಆಟಗಾರ ಒಂದೊಳ್ಳೆ ಸೂಪರ್ ಟ್ಯಾಕಲ್ ಮೂಲಕ 1 ಅಂಕದ ಮುನ್ನಡೆಯಲ್ಲಿ ಪಡ್ಕೊಳ್ತಾ ಇದ್ದಾರೆ. in favor of ಚಿಕ್ಕಬಳ್ಳಾಪುರ. ಕ್ಯಾಮ್ರಾ ಅಲ್ಲೇ It's 19 each. 19 ಸಮಬಲ ಹೋರಾಟದಲ್ಲಿ ಪಥ್ಯ. ಚಿಕ್ಕಬಳ್ಳಾಪುರ ತಂಡದ ಹೇಮಂತ ಲೆಫ್ಟ್ ರೈಡ್ ಚುರುಕಿನ ಒಂದು ದಾಳಿಯನ್ನು ನಡೆಸಿಕೊಳ್ತಾ ಇದ್ರು. It's a 2-all tie. ಮಿಸ್ಟೇಕ್ ಮಾಡಿದ್ರು. ಬೇಡವಾದಂತಹ ಟ್ಯಾಕಲ್ಗೆ ಮುಂದಾಗಿ ಚಿಕ್ಕಬಳ್ಳಾಪುರ ತಂಡ 5 minutes to go. Captain, 5 minutes for full time. Last and final call. Royal versus Swastik Sports Club. Both win captains. Please set your team. Last and final call. Royal versus Swastik Sports Club. 2020 ಸಮಬಲ ಹೋರಾಟದಲ್ಲಿ ಪಂದ್ಯ. ಚಿಕ್ಕಬಳ್ಳಾಪುರ ತಂಡದ ಹೇಮಂತ ಡೈವಿಂಗ್ ಟ್ಯಾಕಲ್ ಚರಣ್ ಅವರಿಂದ ಸೂಪರ್ ಟೆಕ್ಲ್ ಆನ್ ಆಗಿರುವ ಸಂದರ್ಭ ಮಹೇಶ ಸ್ಯಾಂಡಿ ಅವರಿಂದ ಬ್ಲಾಕ್ ಮಾಡುವ ಪ್ರಯತ್ನ ಇತ್ತು. ಚಾಣಕ್ಷತನದ ದಾಳಿ. ಕ್ಯಾಪ್ಟನ್ ಲಾಸ್ಟ್ 4 minutes to go. 22-20 in favor of ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. ಕೊನೆಯ ಕ್ಷಣಗಳಲ್ಲಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಆಟಗಾರರು 2 ಅಂಕದ ಮುನ್ನಡೆಯನ್ನು ಪಡ್ಕೊಳ್ತಾ ಲೋನ ಅಂಕವನ್ನು ಪಡೆದಕ್ಕೆ ಸಹ ಒಂದೊಳ್ಳೆ ಅವಕಾಶ ಇದೆ. ಕಾತೋಡೋಣ. ಮಿಥುನ್ ದಾಳಿ ವಿಭಾಗದಲ್ಲಿ ತಂಡಕ್ಕೆ ಆಪತ್ಬಾಂಧವನ ಆಗ್ತಾನ ಕಾತೋಡ್ಬೇಕಾಗಿದೆ. ಆದ್ರೆ ಬಾಲಾಜಿ ಬಾರಿ ಬಿಗಿಯಾದಂತಹ ಒಂದು ಟೈ ಹೋಲ್ಡ್ ಅನ್ನ ತೆಗೆದುಕೊಳ್ತಾ ಇಲ್ಲಿ 1+2 3 ಪಾಯಿಂಟ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. ಎಸ್ 25-21 ಕೊನೆಯ ಕ್ಷಣದಲ್ಲಿ 4 ಅಂಕದ ಮುನ್ನಡೆಯನ್ನು ಪಡ್ಕೊಳ್ತಾ ಇದ್ದಾರೆ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. ಕ್ಯಾಪ್ಟನ್ ಲಾಸ್ಟ್ 3 minutes to go. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಈ ಪಂದ್ಯ ಇಲ್ಲಿ ಸಾಕ್ಷಿ ಆಗ್ತಾ ಇದೆ. ಹೇಮಂತ ಚಿಕ್ಕಬಳ್ಳಾಪುರ ತಂಡದ ಒಬ್ಬ ರಾಷ್ಟ್ರೀಯ ಆಟಗಾರ. ಸಾಕಷ್ಟು ವೇಗದ ದಾಳಿಯೊಂದಿಗೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರರನ್ನ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಔಟ್ ಮಾಡಿ ಯಶಸ್ವಿಯಾದರು. 25-22 in favor of ಬಸವನಗುಡಿ. ಇಪ್ಪತ್ತಾರು 22 4 ಅಂಕದ ಮುನ್ನಡೆ. ಹೇಮಂತ ಅದ್ಭುತವಾದಂತಹ ಜಂಪ್ ಮುಖೇನ ಇಲ್ಲಿ ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ.
ಸಾಕಷ್ಟು ಪ್ರಯತ್ನ ಬಿಗಿಯಾದಂತಹ ಟ್ಯಾಕಲ್ ಭಾರತ್ ಹಾಗೂ ವೆಂಕಿ ಒಂದ್ ಸ್ವಲ್ಪ ಯಾವಾರಿದ್ರು ಸಹ ಸೂಪರ್ ಹಿಟ್ ಆಗುವಂತೆ ಎಲ್ಲ ಸಾಧ್ಯತೆ ಇತ್ತು. ಆದ್ರೆ ಬಸವನಗುಡಿ ತಂಡದ ಆಟಗಾರರ ಅದೃಷ್ಟ ಇಲ್ಲಿ ಕೈ ಹಿಡಿದಿದೆ. 27-24 3 ಅಂಕದ ಮುನ್ನಡೆಯಲ್ಲಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. Let's get the last 1 minute to go. ಪಠಾಣಿಯಲ್ಲಿ ಮಿಟಲ್ ಚಿಕ್ಕಬಳ್ಳಾಪುರ ತಂಡದೊಬ್ಬ ಯುವಕಾರಿಗಾರ ವ್ಯಕ್ತಿಯವರಿಂದ ಹಾಕುವ ಪ್ರಯತ್ನ ಇತ್ತು. ಒಂದು ಅಂಕದ ಸೇರ್ಪಡೆ ಆಗ್ತದ ಚಿಕ್ಕಬಳ್ಳಾಪುರ ತಂಡಕ್ಕೆ. Third right, 27-25 in favor of ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. ಸಮಯ ಇನ್ನು ಬಾಕಿ ಇದೆ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಶಶಾಂಕ ಅಂಕವನ್ನು ಪಡೆಯಬೇಕಾದಂತ ಒತ್ತಡ ಇದೆ. ಒಬ್ಬ ಬಯಸ್ತದಾಳಿಗ ಚಿಕ್ಕಬಳ್ಳಾಪುರದ 7 ಅಂಕಗಳು. ಶಶಾಂಕರಿಂದ ಒಂದು ಅದ್ಭುತವಾದಂತಹ ದಾಳಿ. ಚಿಕ್ಕಬಳ್ಳಾಪುರದ ಆಟಗಾರರು ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ನಮ್ಮ ಆಯೋಜಕರಲ್ಲಿ ಪ್ರಮುಖರಾಗಿರುವಂತಹ ಶ್ರೀಯುತ ನವೀನ್ ಮಧುಕರಿ ಅವರ ಕಾರ್ ಕೇರ್ ಯಾರ ಹತ್ರ ಇದೆಯೋ ದಯವಿಟ್ಟು ಆದಷ್ಟು ಬೇಗ ಗ್ರೌಂಡ್ ಹತ್ರ ಬಂದು ನೀಡಬೇಕಂತ